ಸ್ನೇಹಿತರೆ ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಎಲ್ಲ ಗುತ್ತಿಗೆ ನೌಕರರನ್ನು ಒಳಗಿರೋಂಥವ್ರು ಹೊರಗುತ್ತಿಗೆ ಎಲ್ಲರನ್ನೂ ಕೂಡ ಕೈ ಬಿಟ್ಟು ಹೊಸ ಒಂದು ಜನಗಳಿಗೆ ಅವಕಾಶ ಕೊಡಲಿಕ್ಕೆ ಹೊರಟಿದೆ. ಇಲ್ಲಿ ಪ್ರಶ್ನೆ ಆಗಿರೋಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿವರೆಗೆ ಸುಮಾರು 15 ವರ್ಷ 20 ವರ್ಷ 30 ವರ್ಷದ ಕೆಲಸ ಮಾಡಿರ್ತಕ್ಕಂಥ ಗುತ್ತಿಗೆ ನೌಕರರು ಎಲ್ಲಿ ಹೋಗಬೇಕು? ಗ್ರಾಮ ಪಂಚಾಯತಿನಲ್ಲಿ ಇರ್ತಾರೆ ಅಥವಾ ಮುನ್ಸಿಪಾಲ್ಟಿಲಿ ವರ್ಕ್ ಮಾಡ್ತಾ ಇರ್ತಾರೆ, ಬೇರೆ ಬೇರೆ ಇಲಾಖೆಗಳಲ್ಲಿ ನರ್ಸ್ಗಳಾಗಿ, ಡಾಕ್ಟ್ರುಗಳಾಗಿ, ಅಥವಾ ಯಾವುದೇ ಇಲಾಖೆಗೆ ಹೋಗಿ ಕೊನೆಗೆ ಕಮರ್ಷಿಯಲ್ ಟ್ಯಾಕ್ಸ್ನ ಇನ್ಸ್ಪೆಕ್ಟರ್ಸು ಕೂಡ ಗುತ್ತಿಗೆ ನೌಕರರವರೇ. ಅವ್ರ ಏಜು ಆಲ್ಮೋಸ್ಟ್ 50 ವರ್ಷ 55 ವರ್ಷ 60 ವರ್ಷಕ್ಕೆ ಹತ್ತತ್ರ ಬಂದಿರೋಂಥವ್ರು, ರಿಟೈರ್ಮೆಂಟ್ ಸ್ಟೇಜಿಗೆ ಬಂದಿರೋಂಥವ್ರು ಇವತ್ತು ಕೆಲಸದಿಂದ ಕೈ ಬಿಟ್ಟರೆ ಅವರಿಗೆ ಮುಂದಿನ ಪ್ರಶ್ನೆ ಏನು, ಮುಂದಿನ ಜೀವನ ಏನು? ಸೊ ನಾನು ನಮ್ಮ ಭಾರತೀಯ ಯುವ ಚೈತನ್ಯ ಕಡೆಯಿಂದ ಸರ್ಕಾರಕ್ಕೆ ಮನವಿ ಮಾಡೋದಿಷ್ಟೇ, ಯಾವುದೇ ಕಾರಣಕ್ಕೂ ಕೂಡ ಯಾವ ಒಬ್ಬ ಗುತ್ತಿಗೆ ನೌಕರರನ್ನು ಕೈ ಬಿಡಬಾರ್ದು. ಬದಲಾಗಿ ಅವರನ್ನು ಫಿಟ್ಟಿಂಗ್ ಮಾಡಿ, ಹೊಸಬ್ರನ್ನ ಯಾಕೆ ನೀವು ಆಯ್ಕೆ ಮಾಡ್ತಾಯಿದ್ದೀರಿ? ದುಡ್ಡು ಬರುತ್ತೆ ಅಂತನಾ? ನೀವು ಹೊಸಬ್ರನ್ನ ಆಯ್ಕೆ ಮಾಡಿದಾಗ ಒಂದಷ್ಟು ಬಕ್ಷೀಸ್ ಕೊಡ್ತಾರೆ ಅನ್ನೋದಾ? ಇಲ್ಲಿವರೆಗೂ ಅವ್ರ ಜೀವನ ಸಹೋದರಲ್ಲ ಏನಾಗಬೇಕು? ಅವರಿಗೆ ನೀವು ಮೊದಲು ಫಸ್ಟ್ ಪ್ರಿಯಾರಿಟಿನಲ್ಲಿ ಏನು ಮಾಡಬೇಕು? ಫಿಟ್ಟಿಂಗ್ ಮಾಡಿ. ಯಾವುದೇ ಇಲಾಖೆ ಯಾವ ಒಬ್ಬ ನೌಕರನ್ನು ಕೂಡ ನೀವು ಕೈ ಬಿಡಬಾರ್ದು. ಕೈ ಬಿಟ್ಟಿದ್ದೇ ಆದರೆ ಎಲ್ಲರನ್ನೂ ಸೇರಿಸಿ ನಾವು ಬೆಂಗಳೂರಿನಲ್ಲಿ ಹೋರಾಟ ಶುರು ಮಾಡ್ತೀವಿ. ಜೊತೆಗೆ ಅವರವರ ಜಿಲ್ಲೆಗಳಲ್ಲಿ, ಅವರವರ ತಾಲೂಕುಗಳಲ್ಲಿ, ಅವರವರು ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿನ ಒಂದು ಜನಗಳನ್ನ ಕೂಡ ಇನ್ವಾಲ್ವ್ ಮಾಡ್ಕೊಂಡು ಹೋರಾಟನ ಶುರು ಮಾಡ್ತೀವಿ. ಅಷ್ಟೇ ಅಲ್ಲ, ನಮ್ಮ ಗುತ್ತಿಗೆ ನೌಕರರಲ್ಲಿ ನಾವು ಇವತ್ತು ವಿಶೇಷವಾಗಿ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ಯಾರೆಲ್ಲ ಬೇರೆ ಬೇರೆ ವಿವಿಧ ಇಲಾಖೆಗಳಲ್ಲಿ ಗುತ್ತಿಗೆ ನೌಕರರಾಗಿದ್ದೀರಿ, ನಮ್ಮ ಭಾರತೀಯ ಯುವ ಚೈತನ್ಯ ಒಳಗಡೆ ಈಗ ಆಲ್ರೆಡಿ ಇದ್ದೀರ ಒಂದಷ್ಟು ಜನ. ಈಗ ನಾವು ಒಂದು 50,000 ಜನ ಇದ್ದೀವಿ ಎಲ್ಲರೂ ಸೇರಿ. ಇಲ್ಲಿ ಕೆಲಸ ಮಾಡ್ತಾರಂಥ ಸಂಖ್ಯೆ ಜಾಸ್ತಿ ಇದೆ. ಇರ್ತಕ್ಕಂಥ 50,000 ಜನ ನಮಗೆ ನಿಮ್ಮ ಡೀಟೇಲ್ಸನ್ನು, ಯಾವ ಇಲಾಖೆಯಲ್ಲಿ ಇದ್ದೀರಿ, ಏನು ಮಾಡ್ತಾಯಿದ್ದೀರಿ ಅಂತದನ್ನು ತಲುಪಿಸಿದ್ರೆ ಆದರೆ, ಈಗ ನಾವು ನಮ್ಮ ಒಬ್ಬರು ವಕೀಲರ ಜೊತೆ ಮಾತಾಡಿದ್ದೀವಿ. ಅವರು ನಿಮ್ಮ ಪರವಾಗಿ ಒಂದು ಕೇಸನ್ನು ಕೂಡ ಲಾಗಿನ್ ಮಾಡೋರಿದ್ದಾರೆ. ಯಾವುದೇ ಕಾರಣಕ್ಕೂ ನಿಮ್ಮನ್ನು ಕೈ ಬಿಡಬಾರ್ದು. ಯಾಕೆ? ಇಲ್ಲಿವರೆಗೂ ಜೀವನ ಮಾಡಲಿಕ್ಕೂ ಕೂಡ ಸರಿಯಾದಂಥ ಸಂಭಾವನೆಗಳನ್ನ ಕೊಡ್ದೇನೆ ಮುಂದಕ್ಕೆ ಕೈ ಬಿಟ್ಟು ಹೊಸಬ್ರನ್ನ ತಾಂಡಿದ್ದೆ ಆದರೆ ಮುಂದಿನ ಭವಿಷ್ಯ ಏನು ಅನ್ನೋಂಥದ್ದು ಪ್ರಶ್ನೆ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಳಿ, ಮುಂದಕ್ಕೆ ಸಂಘಟಿತರಾಗೋಣ, ಎಲ್ಲರೂ ಸೇರಿ ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ಮುಂದಾಗೋಣ, ಎಲ್ಲರಿಗೂ ಕೂಡ ನ್ಯಾಯ ಸಿಗಲಿ. ಸರ್ಕಾರದಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನಮ್ಮ ಅರೆಕಾಲಿಕ ಗುತ್ತಿಗೆ ಅಥವಾ ಬೇರೆ ಯಾವುದೇ ನೌಕರರನ್ನು ಕೈ ಬಿಡದೇ ಅವ್ರನ್ನ ಕಾಯಂ ಮಾಡಿ. ಥ್ಯಾಂಕ್ ಯು.